ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಅವರೆಕಾಳು ರೆಸಿಪಿ ಜೊತೆ ಬಂದಿದ್ದೀನಿ. ಅವರೆಕಾಳು ಸೀಸನ್ ಶುರು ಆಗ್ತಿದೆ, ಹಾಗೆ ಎಳೆ ಅವರೆಕಾಳುಗಳು ಶುರುವಾಗಿದೆ. ಅದರಲ್ಲಿ ಅವರೆಕಾಳನ್ನ ತಗೊಂಡು ನೆನೆಸಿ ಇದಕ್ಕಿದ್ದ ಅವರೆಕಾಳಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಈ ಸೀಸನ್ ಫಸ್ಟ್ ಐಟಮ್ ಅಂತಾನೆ ಹೇಳ್ಬೋದು. ನಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇರೋವಂಥದ್ದು ಸಖತ್ ಟೇಸ್ಟಿಯಾಗಿರುತ್ತೆ, ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಅವರೆಕಾಳಲ್ಲಿ ಮಾಡೋ ಅಂಥ ಐಟಮ್ಸ್ಗಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲನೂ ತೋರಿಸಿದ್ದೀನಿ. ಈ ಸೀಸನಲ್ಲೂ ಏನೇನು ಸಾಧ್ಯ ಅದನ್ನೆಲ್ಲ ತೋರಿಸ್ತೀನಿ. ಇವತ್ತು ಇದಕ್ಕಿದ್ದ ಅವರೆಕಾಳಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈ ಇದಕ್ಕಿದ್ದ ಬೇಳೆ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಳ್ತೀನಿ. ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿತಿದ್ದ ಹಾಗೆ 4 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಬಾಯಿಗೆ ಸಿಗುತ್ತೆ, ಗೊತ್ತಾಗಲ್ಲ ತೆಗಿಯೋದಕ್ಕೆ ಅಂತ ಅಂದ್ಬಿಟ್ಟು ಬ್ಲೈಂಡ್ ಆಗಿರೋದ್ರಿಂದ ನೀವು ಬೇಕಾದರೆ ಉದ್ದುದಕ್ಕೆ ಕಟ್ ಮಾಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕಿ. ಹಸಿಮೆಣಸಿನಕಾಯಿದು ಘಾಟ್ ಒಂಚೂರು ಹೋಗ್ತಿದ್ದ ಹಾಗೆ ಒಂದು ದಪ್ಪ ಸೈಜ್ ಈರುಳ್ಳಿ, ಇಲ್ಲ ಅಂತ ಅಂದರೆ 2, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ. ಈ ಇದಕ್ಕಿದ್ದ ಚಿತ್ರಾನ್ನಕ್ಕೆ ಮೇಯ್ನು ಶುಂಠಿ ತುರಿದ್ಬಿಟ್ಟಾದರೂ ಹಾಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟಾದರೂ 1 ಇಂಚ್ ಹಾಕೊಳ್ಳಿ. ನಾನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಇದಕ್ಕಿದ್ದ ಕಾಳನ್ನ ಹಾಕೋದ್ರಿಂದ ಅದರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಶುಂಠಿ ಹಾಕೊಳ್ಳಿ. ಶುಂಠಿ ಉಪಯೋಗಿಸ್ತಾ ಇದ್ದವರು ಹಿಂಗೆ ಹಾಕೊಳ್ಳಿ. ಈ ಜಾಗದಲ್ಲಿ ನೋಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಶುಂಠಿದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಶುಂಠಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಮೈನ್ ಐಟಮ್ 1/4 ಕಪ್ಪಷ್ಟು ಇದಕ್ಕಿರೋ ಅವರೆಕಾಳು. ಆದಷ್ಟು ಹಸಿ ಅಂದರೆ ಗ್ರೀನ್ ಕಲರ್ ಇರೋವಂಥ ಕಾಳುಗಳನ್ನೇ ತಗೊಳ್ಳಿ. ಈ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀರಿಂದ ತೆಗೆಸಿ ಪೂರ್ತಿ ನೀರಿಲ್ಲದೆ ಹಾಗೆ ಹಾಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕೊಂಡ್ಬಿಡ್ತೀನಿ. ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಏನಿಲ್ಲ ಅಂದರೆ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಬೇಕಿದ್ರೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. 4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಇದಕ್ಕಿದ್ದ ಬೇಳೆನ ಒಂಚೂರು ಪ್ರೆಸ್ ಮಾಡಿ ನೋಡಿ, ಅಥವಾ ಬಾಯಿಗೆ ಹಾಕೊಂಡು ನೋಡಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು. ಅದಾಗಿದ್ದರೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನೋಡಿ, ನಿಂಬೆಹಣ್ಣಿನ ರಸನ ಹಾಕೊಂಡ್ಬಿಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಅರ್ಧ ಹೋಳಿನ ನಿಂಬೆಹಣ್ಣಿನ ರಸ. ಇದನ್ನು ಹಾಕ್ಕೊಂಡು ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಬಿಟ್ಬಿಡ್ತೀನಿ. ನೀವು ಗೊಜ್ಜು ಬೇಕಾದರೆ ಲಾರ್ಜ್ ಕ್ವಾಂಟಿಟಿ ಮಾಡಿಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೋಬೋದು. ಬೇಕು ಅಂದಾಗ ಅನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಹಾಗೆ ಮಾತ್ರ ಹಾಕಕ್ಕೆ ಹೋಗ್ಬೇಡಿ, ಕಹಿ ಬಂದ್ಬಿಡುತ್ತೆ ನಿಮಗೆ. ಒಂದು 2 ನಿಮಿಷ ಈ ಥರ ನಿಂಬೆಹಣ್ಣಿನ ರಸ ಹಾಕಿ ಬಿಡೋದ್ರಿಂದ ಅದರ ಹುಳಿ ಎಲ್ಲ ಕಾಳು ಕೂಡ ಇಟ್ಕೊಳ್ಳುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಹುಡಿಯಾಗಿ ಸಾಫ್ಟಾಗೂ ಇದೆ, ಜೊತೆಗೆ ಹುಡಿಯಾಗೂ ಇದೆ. ಇದಕ್ಕೆ ಅನ್ನ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಬೇಕಿದ್ರೆ ಇವಾಗ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಮೊದಲು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊಳ್ತೀನಿ. ಸ್ಪ್ಯಾಚುಲಾದಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿದೆ. ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿ, ಅರ್ಧ ಹೋಳು ಮೊದಲಾಗಿ ಇದ್ದೆ, ಇವಾಗ ಇನ್ನೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಇವನಾಗಿ ಕಲಿಸ್ಕೊಳ್ತೀನಿ. ನನಗೇನೇ ಆದರೂ ಸ್ಪ್ಯಾಚುಲಾದಕ್ಕಿಂತ ಕೈಯಲ್ಲಿ ಕಲಿಸಿದ್ರೇ ಒಂಥರ ಸಮಾಧಾನ. ಕ್ಲೀನಾಗಿ ಈವನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬ ಈಸಿ, ಎಲ್ಲ ಚಿತ್ರಾನ್ನದ ಥರನೇ. ಆದರೆ ಶುಂಠಿ ಹಾಕೊಳ್ಳೋದ್ರಿಂದ ಈ ಅವರೆಕಾಳಿಗೆ ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ಆಗೋವಂಥ ಗ್ಯಾಸ್ಟ್ರಿಕ್ಕು ಅಥವಾ ಗ್ಯಾಸ್ ಫಾರ್ಮೇಷನ್ ಏನೇ ಇದ್ರೂ ಅವರೆಕಾಳನ್ನ ಅದು ಬ್ಯಾಲೆನ್ಸ್ ಮಾಡುತ್ತೆ. ಆ ಥರ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋವಂಥ ತಕ್ಕಾಗಿರೋವಂಥ ಮೆಡಿಸಿನಲ್ ರೆಸಿಪಿ ಇರೋವಂಥ ಒಂದು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈವನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಇದಕ್ಕಿದ್ದ ಅವರೆಕಾಳಿನ ಚಿತ್ರಾನ್ನ ರೆಡಿ ಇದೆ. ನೋಡಿ, ನೀವು ಇದನ್ನು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು. ಮತ್ತೆ ಆಗ್ತಾಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.